ಇವತ್ತು ಮಾಧ್ಯಮ ಮಿತ್ರದ ಮೂಲಕ ಒಂದು ಪ್ರಮುಖ ವಿಚಾರವನ್ನು ಇವತ್ತು ತಿಳಿಸೋಕೆ ನಾವು ಜಿಲ್ಲಾಧಿಕಾರಿ ಬಳಿಯಲ್ಲಿ ಬಂದಿದ್ದೀವಿ. ಏನು ಇಂಡಿ ಮತಕ್ಷೇತ್ರದಲ್ಲಿ ಗುಂದುವಾನ ಗ್ರಾಮದಿಂದ ಶಿಗ್ನಾಪುರ ಗ್ರಾಮದವರೆಗೂ ಸುಮಾರು ಒಂದು 5 ರಿಂದ 6 ಕಿಲೋಮೀಟರ್ ಆಗ್ತೈತಿ. ಆ ರಸ್ತೆ ಏನಪ್ಪ ಅಂದ್ರೆ ಅದೆಷ್ಟು ಹದಗೆಟ್ಟು ಹೋಗಿದೆ ಅಂತಂದರೆ ಏನು ವಾರಕ್ಕೊಬ್ಬರು ಬೀಳಬೇಕು, ಒಬ್ಬರು ವಾರಕ್ಕೊಬ್ಬರು ಏನಪ್ಪ ಹಣಗಳು ಬೀಳಬೇಕು, ಆರೋಗ್ಯ ಏನೋ ಸಣ್ಣ ಪುಟ್ಟ ಗಾಯಗಳು ಮಾಡ್ಕೋಬೇಕು, ವಾರಕ್ಕೊಬ್ಬರದ ಆಸ್ಪತ್ರೆ ಸೇರಬೇಕು. ಅಷ್ಟು ಕೆಟ್ಟ ರಸ್ತೆ ಏನಪ್ಪ ಅಂದ್ರೆ ಆಗಿದೆ. ಹಾಗಾಗಿ ಏನು ಆ ಗ್ರಾಮ ಏನು ಯಾವುದಂತಾರೆ ಗುಂದುವಾನ ಗ್ರಾಮದಿಂದ ಶಿಗ್ನಾಪುರ ಗ್ರಾಮದವರೆಗೂ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿಯ ಪ್ರಗತಿಪರ ರೈತರು, ಚಿಂತಕರು ಇವತ್ತು KRS ಪಕ್ಷದ ಜೊತೆಯಲ್ಲಿ ಬಂದಿದ್ದಾರೆ. ನಮ್ದೇನಂದರೆ ಆಗ್ರಹ ಏನಂದರೆ ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಮಾಡ್ಕೊಳ್ತೀವಿ, ಸ್ಥಳೀಯ ಶಾಸಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ತಾವು 4,500 ಕೋಟಿ ರೂಪಾಯಿ ಅನುದಾನವನ್ನು ತಂದಿರಿ, ಅದು ಒಳ್ಳೆಯ ಖುಷಿ ವಿಚಾರ, ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. ದಯವಿಟ್ಟು ತಾವು ಆ 4,500 ಕೋಟಿಯಲ್ಲಿ ಒಂದು ಸರಸ್ರಿ ಕಡೆ ಒಂದು 2 ಕೊಟ್ಟಾರ ಸರಸ್ರಿ, 1 ಕೊಟ್ಟರೆ ಸರಿಸಿ ಆ ರಸ್ತೆಯನ್ನು ಮಾಡ್ರಿ, ಪುಣ್ಯ ಬರ್ತೈತಿ ನಿಮ್ಗೆ. ನಿಮ್ಮ ಹೆಸರನ್ನ ಹೇಳ್ತಾರೆ, ಸುತ್ತಮುತ್ತ ಹಳ್ಳಿಯ ರೈತರು ಜನರು ನಿಮಗೆ ಮತ ಹಾಕಿದ ಜನ ನಿಮಗೆ ಏನೋ ಅಭಿನಂದನೆ ಸಲ್ಲಿಸ್ತಾರೆ. ಹಾಗಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಆ ರೈತರು ಏನಪ್ಪ ಅಂದ್ರೆ ಹೌದಾ ಇವತ್ತು ಸುತ್ತಮುತ್ತ ಒಂದು ರಸ್ತೆ ಪಡಿಬೇಕಾದ್ರೂ ಹೋರಾಟ ಮಾಡಿನೇ ಪಡಿಬೇಕಂದ್ರೆ ಯಾವ ಲೆಕ್ಕಕ್ಕೆ ಏನಪ್ಪ ಅಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದು ನಿಂತಿದೆ ಅನ್ನುವಂಥ ವಿಚಾರ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡಲಿಕ್ಕೆ ಇವತ್ತು ಇಂಡಿ ಮತಕ್ಷೇತ್ರದ ಏನು ಗುಂದುವಾನ ಮತ್ತು ಶಿಗ್ನಾಪುರ ಏನು ಗ್ರಾಮದ ಏನಪ್ಪ ಅಂದ್ರೆ ರೈತರು ಮತ್ತು ವಿಚಾರವಂತರು KRS ಪಕ್ಷದಲ್ಲಿ ಬಂದಿದ್ದಾರೆ. ನಾವು ಅವರಿಗೆ ಗೌರವದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ, ದಯವಿಟ್ಟು ಆ ರಸ್ತೆ ನಿರ್ಮಾಣ ಮಾಡಿಕೊಡ್ರಿ, ಇಲ್ಲಾಂದರೆ ನೀವಾರು ಡೈರೆಕ್ಷನ್ ಮಾಡಿರಿ, ಜಿಲ್ಲಾಧಿಕಾರಿಗಳಿಗೆ ಒಂದು ಡೈರೆಕ್ಷನ್ ಮಾಡಿರಿ. ಅಲ್ಲಿ ಏನಪ್ಪ ಸಾಕಷ್ಟು ಅಪಘಾತಗಳಾಗ್ತಾ ಇದ್ದಾವೆ, ಅಲ್ಲಿ ಒಂದಿಷ್ಟು ಏನು ತಮ್ಮ ಅನುದಾನದಾಗಾರ ಮಾಡಿರಿ, ಇಲ್ಲಿಕಂದ್ರೆ CS ಅವ್ರದ್ದು ಅವ್ರ ಅನುದಾನದಾಗಾರ ಒಂದಿಷ್ಟು ನಮಗೆ ರಸ್ತೆಯನ್ನು ಮಾಡಿಕೊಡ್ರಿ ಅಂತೇಳಿ ಅವ್ರಿಗೆ ಒಂದು ಮನವಿ ಕೊಟ್ಟು ನೋಡೋಣ. ಮತ್ತು ಅದು ಆಗದೇ ಇದ್ದ ಸಂದರ್ಭದಲ್ಲಿ ಮುಂದೆ ಮತ್ತು ಅನಿವಾರ್ಯವಾಗಿ ಅಲ್ಲೆಲ್ಲ ರೈತರು ತಂದು ಮತ್ತೆ ಇಲ್ಲಿ ಕುಂದ್ರಬೇಕಾಗ್ತದೆ. ನಾವು ಅನಿವಾರ್ಯವಾಗಿ ಜಿಲ್ಲಾ ಕಚೇರಿ ಮುಂದೆ ಕೂತು ನಮ್ಮ ಹಕ್ಕನ್ನು ಪಡಿಬೇಕಾಗ್ತೈತಿ. ಒಳ್ಳೆಯ ಉತ್ತಮ ರಸ್ತೆಗಳನ್ನು, ಉತ್ತಮ ಶಿಕ್ಷಣವನ್ನು, ಒಂದಿಷ್ಟು ವಿದ್ಯುತ್ತನ್ನು ಪಡೆಯುವುದು ನಮ್ಮ ಹಕ್ಕು. ಹಾಗಾಗಿ ನಾವು ಅದನ್ನು ಕೇಳ್ತಾ ಇದ್ದೀವಿ, ಗೌರವವಾಗಿ ಅವರು ಮಾಡಿಕೊಡ್ರಿ ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಿದ್ದೀವಿ. ಉತ್ತರ ಕನ್ನಡ ಭಾಗ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಐತಿ, ಆದರೆ ಈಗ ಇಲ್ಲಿ ರೈತರು ಬಂದಿದ್ದಾರೆ. ಇಲ್ಲಿ ಇಂಡಿ ತಾಲೂಕಿನಲ್ಲಿರ್ತಕ್ಕಂಥ ಗುಂದುವಾನ ಗ್ರಾಮದಿಂದ ಶಿಗ್ನಾಪುರ ಗ್ರಾಮದವರೆಗೂ ಒಂದು 5-6 ಕಿಲೋಮೀಟರ್ ಇದೆ ಅಷ್ಟೇ. ಅಲ್ಲಿ ದಿನಾನು ಆ್ಯಕ್ಸಿಡೆಂಟ್ ಆಗ್ತಾವೆ, ರಸ್ತೆ ಕೆಟ್ಟದ್ದು ದಿನ ಮೊಳಕಲ್ ಮಠ ಗುಂಡಿದಾವೆ. ಈಗ ಮಳೆಗಾಲ ಬಂದು ನೀರಿತ್ತು ಅಂದರೆ ಎಲ್ಲ ರಸ್ತೆಗಳು ಸಮಾನವಾಗಿ ಕಾಣ್ತಾವೆ, ಯಾರು ಬೀಳ್ತಾರೋ ಗೊತ್ತಿಲ್ಲ. ಈಗ ನಾವು ಸ್ಥಳೀಯ ಶಾಸಕರಿಗೆ ಮನವಿ ಕೊಡ್ತೀವಿ, ಈಗ ಅಧಿಕಾರಿಗಳಿಗೂ ಒಂದು ಮನವಿ ಕೊಡ್ತಿದ್ದೀವಿ. ಮಾನ್ಯರು ಒಂದಿಷ್ಟು ಏನಪ್ಪ ಅಂದ್ರೆ ತಾವಾದರೂ ಒಂದಿಷ್ಟು ಅಲ್ಲಿರ್ತಕ್ಕಂಥ ಏನಪ್ಪ PW ಇಲಾಖೆಯಲ್ಲಿ ಒಂದು ಏನಾದರೂ ಲೆಟರ್ ಬರೆದು ಅಲ್ಲಿ ಒಂದು ಯೋಜನೆ ಹಾಕ್ಕೊಳ್ರಿ, ಕ್ರಿಯಾಯೋಜನೆ ಹಾಕ್ಕೊಂಡು ರೈತರು ಬಂದಿದ್ದಾರೆ ಅಂತೇಳಿ ಒಂದು ಮನವಿಯನ್ನು ಸಲ್ಲಿಸಲಿ ಅನ್ನೋ ವಿಚಾರಕ್ಕೆ. ಹುಡುಗರು ಶಾಲೆ ಹೋಗುವುದು ಭಾಳ ಕಷ್ಟ. ಈಗ ನಿಮ್ಮ PW ಇಲಾಖೆ ಸೇರಿದಂತೆ ಮತ್ತು ಏನಪ್ಪ ಈ ಇಲಾಖೆ ಹೇಗೆ ಮಾಡ್ತಿದೆ ಅಂದರೆ ಯಾರೋ ಪುಡಾರಿ ಇದ್ದಾನೆ, ಅವ್ನು ಹೆಂಗೆ ಅವ್ನಿಗೆ ಎಲ್ಲಿ ಬೇಕೋ ಅಲ್ಲಿ ಕ್ರಿಯೋಜನೆ ಆಗ್ತಾವೆ. ರೈತರಿಗೆ ಬೇಕಾದಂಗಿಲ್ಲ, ಜನಕ್ಕೆ ಬೇಕಾದಂಗೆ ಅವು ಕ್ರಿಯೋಜನೆ ಹಾಕೊಳ್ಳೋದಿಲ್ಲ PW. ಹಾಗೆ ತಾವು ಗೈಡೆನ್ಸ್ ಮಾಡಿದ್ರೆ ಅವ್ರು ಮಾಡ್ತಾರೆ. ದಯವಿಟ್ಟು ಇದಕ್ಕೊಂದಷ್ಟು ಕ್ರಿಯೋಜನೆ ಮಾಡಿ ರಸ್ತೆ ಮಾಡಿಕೊಡ್ರಿ ಅಂತೇಳಿ ತಮ್ಮಲ್ಲಿ ಕೇಳಕ್ಕೆ ಬಂದಿರ್ತಾರೆ. ಪ್ಲೀಸ್ ಮನಂತೇನೆ ಮನವಿಯನ್ನು ಹಾಕ್ಕೊಟ್ಟು ಅಥವಾ ಇದನ್ನು ಹಿಡ್ಕೊಟ್ಟು ಒಂದೆರಡು ಸರ್ ಪ್ಲೀಸ್ ಬರ್ರಿ, ಯಾರು ಬರ್ರಿ ನಿಂದ ಅಷ್ಟಿಂದ್ರ ಬರ್ರಿ. ನಂಬರ್ ಒಂದು ಫೋಟೋ ತಗೋರಪ್ಪ, ಫೋಟೋ ಹೊಡಿ ಒಂದು ರೋಳಿಗೆ ಆದ್ರೂ ಓಕೆ. ನಮಗ್ರಿ ಸರ ನಮ್ಮ ಮನೆಯವ್ರ ಮ್ಯಾಲೆ ಕೇಸ್ ಹಾಕ್ಯಾರ್ರಿ, ನಮ್ಮ ಅಮ್ಮ ಮತ್ತು ನನ್ನ ಅಪ್ಪ ರೀ ಮತ್ತು ನಮ್ಮ ತಮ್ಮಗಳು ರೀ ಸರ್. ಏನು ರೀ ಅದಕ್ಕೆ ಕಾರಣ ಏನು? ಅದು ನಮ್ಮ ಬಂಗಾರ ಇಟ್ಕೊಂಡಿದ್ರಿ ಸರ್ ಅವರು. ಮತ್ತು KRS ಪಕ್ಷ ಒಳಗೆ ನಮ್ಮ ಮನೆಯವ್ರು ಕೆಲಸ ಮಾಡಬಾರ್ದು ಅಂತ ಹೇಳಿ ಅವರು ನನಗೆ ಭಾಳ ದಿವಸದಿಂದ ನಾವು ಟಾರ್ಚರ್ ಮಾಡಾಕತ್ತಿದ್ರಿ ಸರ್, ನಮ್ಮ ಅಪ್ಪ ಅಮ್ಮ ಅಂತ ಹೇಳಿ. ಯಾವ ರೀತಿ ಟಾರ್ಚರ್ ಮಾಡ್ತೀವಿ? ಅವ್ರು ಟಾರ್ಚರ್ ರೀ, ಅವ್ರಿಗೆ ಸಾಯಿಸ್ತೀನಿ, ನನ್ನ ಗಂಡಾಗ ಸಾಯಿಸಿಬಿಡ್ತೀವಿ, ಅದಕ್ಕೆ ಡಿವೋರ್ಸ್ ಕೊಡು ಅವ್ರಿಗೆ, ಅವ್ರು ನಿಮಗೆ ಸಾಕಲ್ಲ ಅಂತ ಹೇಳಿ ನನಗೆ ಭಾಳ ಟಾರ್ಚರ್ ಮಾಡ್ಯಾರ ರೀ ಸರ್. 3-4 ತಿಂಗಳು ಐತ್ರಿ ಸರ್, ಮತ್ತು 3 ಮಕ್ಕಳು ಐತ್ರಿ ಸರ್. ಪೊಲೀಸ್ ಕಂಪ್ಲೇಂಟ್ ಅದು ಕೊಟ್ಟಿಲ್ಲ ಸರ್? ಸರಿ ಇದು ಮಾಡಿದ್ರಿ ಸರ್, ನಾವು ಫೋನ್ ಮಾಡಿ ಹೇಳಿ ಅವ್ರಿಗೆ ಮಾಡ್ಯಾರಿ ಸರ್. ಈಗ ನಮ್ಮ 3 ಮಕ್ಕಳಿಗೆ ಸಾಲಿಯೂ ಇಲ್ರಿ ಸರ್, 3-4 ತಿಂಗಳು ಐತ್ರಿ ಸರ್. ನಿಮಗೆ ದೌರ್ಜನ್ಯ ಮಾಡೋದು ಕಾರಣ ಏನದು? ನನ್ನ ಗಂಡನಿಗೆ ಬಿಡ್ಬೇಕಂತ್ರಿ ಸರ್. ಪೂರ್ತಿ ಹೆಸರು ಶೋಭಾ ನಾರಾಯಣ ನಾಯ್ಕ ರೀ.